ಬಂಗಾಳದಾಗ ಬಿಜೆಪಿ ಬಂದಿದ್ದಕ್ಕ ಲಿಬರಲ್ಗಳಿಗೆ ತ್ರಾಸ ಆಗತೈತಿ. ಮಮತಕ್ಕನ ತಾಳಕ್ಕ ಕುಣಿಯೋ ಮಂದಿಗೆ ಹೆಂಗ ಖುಷಿ ಆಗ್ತೈತಿ. चुनाव आयोग की चालाकी है और षड्यंत्र है बीजेपी के लिए माहौल बनाने. ಪ್ರಜಾಪ್ರಭುತ್ವ ಉಳಿಸಬೇಕು ಅನ್ನೋರೆ ಪ್ರಜಾಪ್ರಭುತ್ವದ ತೀರ್ಪನ್ನ ಒಪ್ಕೊಳ್ಳತ್ತಿಲ್ಲ. ಕುಣಿಲಾರ್ದವ್ರು ನೆಲ ಡೊಂಕ್ ಅಂದಂಗ ಮಮತಕ್ಕ ಸೋತಿದ್ಕ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ. ಇಂತ ಎಡ ಬಿಡಂಗಿ ಲಿಬರಲ್ಗಳಿಗೆ ಏನ್ ಹೇಳ್ಬೇಕ್ರಿ. ನಿನ್ನೆ ಪಂಚ ರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ ಬಂದೈತಿ. ಆ ರಿಸಲ್ಟು ಎಲ್ಲರಿಗೂ ಒಂದು ರೀತಿ ಏನಪ್ಪ ಅನ್ಕೊಂಡಿದ್ದ ಬ್ಯಾರೆ ಆಗಿದ್ದ ಬ್ಯಾರೆ ಅನ್ನೋ ಹಂಗಾಗೈತಿ. ಮುಖ್ಯವಾಗಿ ತಮಿಳುನಾಡು ವೆಸ್ಟ್ ಬೆಂಗಾಲ್ ಎರಡೂ ಅದಾವಲ್ರಿ, ಎಲ್ಲಾರ್ಗು ಹೌ ಹಾರಂಗ್ ಮಾಡೈತಿ. ಏನಪ್ಪ ಇದು ಪ್ರಿಡಿಕ್ಷನ್ನೇ ಉಲ್ಟಾ ಆಯ್ತಲ್ಲ ಅನ್ನೋ ಹಂಗ. ಇಲ್ಲಿ ವಿಜಯ್ ಗದ್ದುಗೇರಕ್ ರೆಡಿ ಆಗಿದ್ರ ಅಲ್ಲಿ ಬಿಜೆಪಿಯ ಕಮಲ ಅರಳೈತಿ. ಮಮತಕ್ಕ ಇದನ್ನ ತಡ್ಕೊಳಕ್ ಆಗ್ಲಾರ್ದಷ್ಟು ನೋವು ಕೊಟ್ಟೈತಿ. 15 ವರ್ಷಗಳಿಂದ ಆಡಳಿತ ಮಾಡ್ಕೊಂಡು ಬಂದಿದ್ದ ಮಮತಕ್ಕಗ ಇದೊಂದು ರೀತಿ ನೋವು ಉಂಟು ಮಾಡೈತಿ. ಬಿಜೆಪಿ 100ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಲೂಟ್ ಮಾಡೈತಿ, ಮೋಸ ಮಾಡೈತಿ ಅಂತ ಎಲೆಕ್ಷನ್ ಕಮಿಷನ್ ಜೋಡಿ ಸೇರ್ಕೊಂಡು ಗೋಲ್ಮಾಲ್ ಮಾಡ್ತು ಅಂತ ಪ್ರಚಾರ ಮಾಡಕ್ ಶುರು ಮಾಡಿಬಿಟ್ಟಾರ. ಅದ್ರ ಜೋಡಿ 27 ಲಕ್ಷ ಓಟನ್ನ SIR ತೆಗೆದು ಹಾಕೈತಿ. ಆ 27 ಲಕ್ಷ ಓಟುನು TMCವ ಇದ್ವು. ಇದು ಅನ್ಯಾಯ ಅಂತ ಹೇಳಿದ್ರು. ಆದ್ರ ಅಸಲಿಗೆ ಒಂದು ವಿಷಯ ಹೇಳ್ತೇನೆ ಕೇಳ್ರಿ. SIR ಒಳಗೆ ಏನು ಅಷ್ಟು ಲಕ್ಷ ಓಟ್ ಹೋಯ್ತು ಅಂತ ಮಮತಕ್ಕ ಹೇಳಕತ್ತಾರಲ್ಲ, ಅದೇ ಓಟ್ಗಳು ಇದ್ದಿದ್ದ 20 ಅಸೆಂಬ್ಲಿ ಸೀಟ್ಸ್ ಒಳಗ 13 ಒಳಗ TMCನ ಗೆದ್ದೈತಿ. SIR ಮಾಡಿ ಓಟ್ ಹೋಗಿ ಕೂಡ 13 ಗೆದ್ದೈತಿ. ಬರೀ ಬಿಜೆಪಿ 6 ಗೆದ್ದೈತಿ. ಅದ್ರ ಕಾಂಗ್ರೆಸ್ ಕೂಡ 1 ಸೀಟ್ನ ಗೆದ್ದೈತಿ. ಇದೆಲ್ಲ ಮಮತಕ್ಕ ಮುಚ್ಚಿಟ್ಕೊಂಡು ಬರೇ ಅಷ್ಟು ಲಕ್ಷ ಓಟನ್ನ ತಕೊಂಡ್ಬಿಟ್ರು, ತೆಗೆದುಹಾಕ್ಬಿಟ್ರು, ಸೋಲಿಗೆ ಇವರೇ ಕಾರಣ ಅಂತ ಮುಲಾಜಿಲ್ಲಂಗೆ ಮಾತಾಡಕತ್ತಾರೆ. ಬಟ್ ಇದು ಕ್ಲಿಯರ್ ಆಗಿ ಕಾಣಿಸ್ತೈತಿ, ಬಹಳಷ್ಟು ಸ್ಪಷ್ಟವಾಗಿ ಕಾಣಿಸ್ತೈತಿ ಪ್ರಜಾಪ್ರಭುತ್ವದ ಗೆಲುವೈತಿ ಅನ್ನೋದು. ಮಮತಕ್ಕನ ಆಡಳಿತದಾಗ ಅರಾಜಕತೆ, ದೌರ್ಜನ್ಯ, ದೊಂಬಿ, ತುಷ್ಟೀಕರಣಕ್ಕೆ ನೊಂದು ಬೆಂದಿರುವ ಪಶ್ಚಿಮ ಬಂಗಾಳದ ಮಂದಿ ಕಮಲವನ್ನ ಆರಿಸ್ಯಾರ. ಕಮಲ ಬಂದು ಅವರನ್ನು ಅರಳಿಸ್ತೈತಿ ಅಂತ ನಂಬ್ಯಾರ, ಓಟ್ ಹಾಕ್ಯಾರ, ಗೆಲ್ಲಿಸ್ಯಾರ. ಆದ್ರೆ ಇದು ಓಟ್ ಚೋರಿ, EVM ಹ್ಯಾಕ್, ಎಲೆಕ್ಷನ್ ಕಮಿಷನ್, ಬಿಜೆಪಿ ಮಸಲತ್ತು ಏನೇನೋ ಬಣ್ಣ ಕೊಡಾಕತ್ತಾರ. ಮಮತಕ್ಕ ಹಿಂಗ ಹೇಳಿದ್ದಕ್ಕಾಗಿನ ಲಿಬರಲ್ ತಂಡ ಇರ್ತಿತ್ತಲ್ರಿ, ಅದು ಕೂಡ ಅಲರ್ಟ್ ಆಗೈತಿ. ಹೌದೌದೌದು ವೆಸ್ಟ್ ಬೆಂಗಾಲ್ ಒಳಗ ಗೋಲ್ಮಾಲ್ ಆಗೈತಿ ಅಂತ ಬಾಯ್ ಬಿಡಾಕತ್ತಾರ. ಹಿಂಗ ಹೇಳಾಕತ್ತಿರೋರು ಯಾರು ಹೇಳ್ರಿ? ಪ್ರಜಾಪ್ರಭುತ್ವವನ್ನ ಉಳಿಸಿ, ಪ್ರಜಾಪ್ರಭುತ್ವ ಡೇಂಜರಲ್ ಐತಿ ಅಂತ ಬಾಯ್ ಬಡ್ಕೊಳ್ಳೋ ಮಂದಿನ. ಪ್ರಜಾಪ್ರಭುತ್ವದ ನಿರ್ಧಾರವನ್ನೇ ಪ್ರಶ್ನೆ ಮಾಡೋರು ಪ್ರಜಾಪ್ರಭುತ್ವವನ್ನ ಉಳಿಸ್ರಿ ಅಂತಾರ. ಇದನ್ನ ಹೆಂಗ್ ಒಪ್ಪೋದು? ಯಾವ್ಯಾವ ರೀತಿ ವರ್ಡ್ಸ್ ಅನ್ನ ಯೂಸ್ ಮಾಡಿ ವೆಸ್ಟ್ ಬೆಂಗಾಲ ಎಲೆಕ್ಷನ್ ಒಳಗ ಬಿಜೆಪಿ ಗೆದ್ದಿದ್ದನ್ನ ಖಂಡಿಸಾಕತ್ತಾರ ಗೊತ್ತೇನ್ರಿ? ಆರ್ಫಾ ಖಾನು ಶೇರ್ವಾನಿ ಗೊತ್ತಲ್ರಿ, ಬಹಳಷ್ಟು ಸುದ್ದಿ ಒಳಗಿರೋ ಪತ್ರಕರ್ತೆ ವ್ಯಂಗ್ಯವಾಗಿ ಹೇಳ್ತಾರ, ಥ್ಯಾಂಕ್ ಯು ಫಾರ್ ಎಲೆಕ್ಷನ್ ಕಮಿಷನ್, ಬಹಳಷ್ಟು ಪ್ರಾಮಾಣಿಕವಾಗಿ ಎಲೆಕ್ಷನ್ ಅನ್ನ ನಡೆಸಿರಿ, SIR ಮಾಡಿ ಬಹಳಷ್ಟು ಓಟ್ಗಳನ್ನ ತೆಗೆದು ಹಾಕಿರಿ, ಥ್ಯಾಂಕ್ ಯು ಸೋ ಮಚ್, ಬಹಳ ಚಲೋ ತಂಗಿ ಎಲೆಕ್ಷನ್ ನಡೆಸಿರಿ ಅಂತ ವ್ಯಂಗ್ಯವಾಗಿ ಹೇಳ್ತಾರ. ಇದ್ರ ಹಿಂದಿನ ಅರ್ಥ ನಿಮ್ಮಿಂದಾನೇ ಬಿಜೆಪಿ ಗೆದ್ದೈತಿ, ಪಶ್ಚಿಮ ಬಂಗಾಳದಾಗ ಮಮತಕ್ಕ ಸೋತಾರು ಅನ್ನೋದು ಅರ್ಥ. ಇದು ಅಷ್ಟೊಂದು ವ್ಯಂಗ್ಯವಾಗಿ ಹೇಳ್ತಾರ. ತಡ್ಕೊಳಕ್ಕಾಗಿಲ್ಲ ಅವ್ರಿಗೆ ಬಿಜೆಪಿ ಗೆಲುವನ್ನ, ಮಮತಕ್ಕನ ಸೋಲನ್ನ. ಅದೇ TMCಯ ಸಂಸದೆ ಸಾಗರಿಕಾ ಘೋಷ್ ಇವ್ರೇನ್ ಹೇಳ್ತಾರಂದ್ರ, ಬೇಕು ಅಂತಾನೆ ಎಲೆಕ್ಷನ್ ಕಮಿಷನ್ ಅಂಕಿಅಂಶಗಳನ್ನ ತಿದ್ದೈತಿ, ಬೇಗ ರಿಲೀಸ್ ಮಾಡಕತ್ತಿಲ್ಲ, ಓಟ್ ಎಷ್ಟು ಬಿದ್ದಾವ, ಯಾರಿಗೆ ಎಷ್ಟು ಬಿದ್ದಾವ, ಯಾರು ಗೆದ್ದಾರ ಅನ್ನೋದನ್ನ ಬಿಟ್ಟು ಬಿಡಾಕತ್ತೈತಿ. ಇದರ ಅರ್ಥ ಪ್ಲಾನಿಂಗ್ ನಡೆದೈತಿ, ಅನ್ಯಾಯ ನಡೆದೈತಿ ಅಂತ ಸಾಕ್ಷಿ ಇಲ್ಲರ್ದ ಮಾತಾಡ್ಯಾರ. जिनमें चुनाव आयोग ने ट्रेंड्स अपलोड नहीं किए हैं, तो ये हम समझते हैं कि चुनाव आयोग की चालाकी है और षड्यंत्र है, बीजेपी के लिए माहौल बनाने की चालाकी है, षड्यंत्र है. क्योंकि ऐसे अभी भी 70 से 100 सीट हैं जहां ट्रेंड्स जो हैं वो अपलोड नहीं किए गए हैं. जैसे आपको मालूम है काउंटिंग राउंड्स में होते हैं, तो एक राउंड, सेकेंड राउंड, थर्ड राउंड, फोर्थ राउंड्स कैन गो अप टू 20. ನೆಕ್ಸ್ಟ್ ಕುನಾಲ್ ಕಾಮ್ರಾ ಗೊತ್ತಲ್ರಿ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ ಕಡಿಕ ಅವ್ರ ಕಾರ್ಯಕರ್ತರು ಬಂದು ಇವ್ರ ಆಫೀಸ್ನ ಒಡೆದು ಹಾಕೋ ಹಂಗ ಮಾತಾಡಿದ್ದ ಈ ವ್ಯಕ್ತಿ ಈಗ EVMಗಳ ಮೇಲೆ ಮತ್ತೆ ಅನುಮಾನ ವ್ಯಕ್ತಪಡಿಸೋದ್ರ ಜೋಡಿ
ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡ್ಬೇಕಾಗಿಲ್ಲ, ಇಲ್ಲಿ EVM ಮೇಲೆ ಅನುಮಾನ ಪಡಬೇಕಾಗೈತಿ ಅನ್ನೋ ರೀತಿ ಒಳಗ ಮಾತಾಡಕತ್ತಾರ. ಡೆಮೋಗ್ರಫಿ ಮತ್ ಅದೇ ಜನತಾ ಜನಾರ್ದನರ ತೀರ್ಪನ್ನೇ ವಿರೋಧ ಮಾಡಿ ಧಿಕ್ಕರ್ಸಾಕತ್ತಿರೋ ಲಿಸ್ಟ್ ಒಳಗ ಕುನಾಲ್ ಕಾಮ್ರಾ ಅವರು ಮೇಲದಾರ ನೋಡ್ರಿ. ರಿಚಾ ಚಡ್ಡಾ ನಟಿ, ಸಾಮಾಜಿಕ ಕಾರ್ಯಕರ್ತೆ, ಲಿಬರಲ್ಗಳಲ್ಲಿ ಮುಖ್ಯವಾಗಿ ಗುರುತಿಸ್ಕೊಂಡಿರೋ ಅಂತಕ್ಕಿ. ಇವರ ಏನು ಹೇಳ್ತಾರು ಅಂದ್ರ ಕವರ್ಡ್ಸ್ ನೆವರ್ ಪ್ಲೇ ಫೇರ್ ಅಂತ. ಅಂದ್ರೆ ಹೇಡಿಗಳು ಯಾವಾಗಲೂ ನ್ಯಾಯವಾಗಿ ಇರುವುದಿಲ್ಲ, ನಿಜವನ್ನ ಹೇಳೋದಿಲ್ಲ, ಸತ್ಯವಾಗಿ ನಡೆಯೋದಿಲ್ಲ, ಸತ್ಯದ ಹಾದಿಯಲ್ಲಿ ಗೆಲ್ಲೋದಿಲ್ಲ ಅನ್ನೋ ಅರ್ಥದಾಗ ಹೇಳ್ಯಾರ. ಅಂದ್ರೆ ಈಗ ಪಶ್ಚಿಮ ಬಂಗಾಳದಾಗ ಗೆದ್ದಿರೋ ಬಿಜೆಪಿಯನ್ನ ಇವರು ಏನಂತ ಬಿಂಬಿಸಿದ್ರು, ಮಮತಾಕ್ಕ ಗೆದ್ದಿದ್ರ ಸರಿ ಇರ್ತಿತ್ತು, ಬಿಜೆಪಿ ಗೆದ್ದಿದ್ರಿಂದ ಅನ್ಯಾಯದ ದಾರಿ ಒಳಗೆ ಬಿಜೆಪಿ ಗೆದ್ದಿತ್ತು. ಕವರ್ಡ್ಸ್ ಅಂದ್ರೆ ಹೇಡಿ ಅಂತ ಅರ್ಥ. ಅದನ್ನು ಕೂಡ ಬರ್ಕೊಂಡಾರ. ಏನಕ್ಕೆ ಹಿಂಗೆ ಬರ್ಕೊಂಡ್ರು ಅಂದ್ರೆ ಮಮತಾಕ್ಕನ ಸೋಲನ್ನ ಅರ್ಗಿಸ್ಕೊಳಕ್ ಆಗುವಲ್ತು, ಅದಕ್ಕೆ ಬರ್ಕೊಂಡ್ರು. ಇಂಥ ಎಡಬಿಡಂಗಿಗಳಿಗೆ, ಗೋಸುಂಬೆತನ ಇಟ್ಕೊಂಡಿರೋರ್ಗೆ, ಡಬಲ್ ಸ್ಟ್ಯಾಂಡರ್ಡ್ ಇರೋರ್ಗೆ, ತಾವು ಗೆದ್ರೆ ಸರಿ, ತಾವು ಗೆದ್ದಿಲ್ಲ ಅಂದ್ರೆ ಅಲ್ಲಿ ಏನೂ ಸರಿ ಇಲ್ಲ ಅನ್ನುವಂಥ ಮನಸ್ಥಿತಿ ಇರೋರ್ಗೆ ಏನು ಹೇಳ್ಬೇಕ್ರಿ, ಇವರಿಗೆ ಪೊಲಿಟಿಕಲ್ ರಿಲೆವೆನ್ಸೇ ಉಳಿದಿಲ್ಲ. ಮಮತಾಕ್ಕನ ತಾಳಕ್ಕೆ ಕುಣಿಯಕ್ಕೆ ನಿಂತಾರೆ ಇವರು. ಇವರಿಗೆ EVM ಆಗಲಿ, ಎಲೆಕ್ಷನ್ ಕಮಿಷನ್ ಆಗಲಿ ಅಥವಾ BJP ಆಗಲಿ ನೆಪ ಮಾತ್ರ. ನಿಜವಾಗ್ಲೂ ಕಾರಣ ಏನೈತಿ ಅಂದ್ರೆ ಮಮತಕ್ಕ ಸೋತಿರೋದು. ಮುಖ್ಯವಾಗಿ BJP ಗೆದ್ದಿದ್ದನ್ನ ಇವ್ರಿಗೆ ಅರ್ಗಿಸ್ಕೊಳಕ್ ಸಾಧ್ಯನೇ ಆಗತ್ತಿಲ್ಲ. ಹಿಂಗಾಗಿ ಈ ರೀತಿಯ ಟ್ವೀಟ್ಗಳು, ಹೇಳಿಕೆಗಳನ್ನ ಸುರಿಸಾಕತ್ತಾರ. ಅಷ್ಟಕ್ಕೂ ಜನಸಾಮಾನ್ಯರ ಬೆಂಬಲ ಇಲ್ಲದ BJP ಇಷ್ಟೊಂದು ಬಹುಮತದಾಗ ಗೆಲ್ಲಕ್ ಸಾಧ್ಯನೇ ಇಲ್ಲ ಅಂತ ದೇಶದಾದ್ಯಂತ ಚರ್ಚೆ ನಡೆದೈತಿ. ಸ್ವತಃ ಬಂಗಾಳದ ಮಂದಿನ ಜೈ ಶ್ರೀರಾಮ್ ಅಂತ ಹೇಳಿ ಕುಣಿದು ಕುಪ್ಪಳಿಸಾಕತ್ತಾರ. BJPಯ ಗೆಲುವನ್ನ ಸಂಭ್ರಮಿಸಾಕತ್ತಾರ. ಅವ್ರಿಗೆಲ್ಲ ದುಡ್ಡು ಕೊಟ್ಟು ಸಂಭ್ರಮ ಮಾಡ್ರಿ ಅಂದಿಲ್ಲ, ಸ್ವಯಂ ಪ್ರೇರಿತವಾಗಿ ನಾವು ಓಟ್ ಹಾಕಿದ್ಕಾಗಿ ಅವ್ರು ಗೆದ್ದಾರ, BJPಯನ್ನ ಗೆಲ್ಸಿವಿ ಅನ್ನೋ ಖುಷಿ ಒಳಗೆ ಅವರು ಕುಣಿಯಾಕತ್ತಾರ. ಬಟ್ ಲಿಬರಲ್ ಮಂದಿಗೆ ಇದು ಕೂಡ ಫೇಕ್ ಅನ್ಸಾಕತ್ತೈತಿ. ಆ್ಯಕ್ಚುಲಿ ಫೇಕ್ ಮಂದಿಗೆ ಎಲ್ಲ ಫೇಕ್ ಅನ್ಸೋದು ಭಾಳ ಕಾಮನ್ ಐತಿ ಬಿಡ್ರಿ.